ಇನ್ನು ಮಾಕ್ ಡ್ರಿಲ್ನ ಸಿದ್ಧತೆ ಮತ್ತು ಈಗ ಆಲ್ರೆಡಿ ಗಡಿ ಭಾಗದಲ್ಲಿರುವಂತಹ ಕೇಂದ್ರಾಡಳಿತ ಪ್ರದೇಶದಲ್ಲಿ ತಯಾರಿಗಳು ಆಗ್ತಾ ಇದೆ. ಪ್ರಮುಖವಾಗಿ ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದ ದಾಲ್ ಲೇಕ್ನಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗಿದೆ ಅನ್ನೋದ್ರ ಮಾಹಿತಿ ಇದೆ. ಹಾಗಾದ್ರೆ ಅಲ್ಲಿ ಯಾವ ರೀತಿ ಇತ್ತು ಅನ್ನೋದ್ರ ಡೀಟೇಲ್ಸ್ ನೋಡ್ಬಿಡೋಣ. ದಾಲ್ ಸರೋವರದ ಬಳಿ ವಾಯುದಾಳಿಯ ಸೈರನ್ ಅಣಕು ಕವಾಯತ್ತು ಪ್ರದರ್ಶನ ಆಗಿದೆ. ತುರ್ತು ಪ್ರತಿಕ್ರಿಯೆ ಭಾಗವಾಗಿ ಈ ಪ್ರದೇಶದಲ್ಲಿ ಸೈರನ್ಗಳು ಜೋರಾಗಿ ಪ್ರತಿಧ್ವನಿಸಿದೆ. ಸರೋವರದಲ್ಲಿರುವಂತಹ ಪ್ರವಾಸಿಗರನ್ನ ಈ ಟೈಮ್ನಲ್ಲಿ ಹೆಂಗೆ ರಕ್ಷಣೆ ಮಾಡಬೇಕು, ನಾಗರಿಕರ ಜವಾಬ್ದಾರಿ ಏನು, ಅದೆಲ್ಲ ನಿಟ್ಟಿನಲ್ಲಿ ಕೂಡ ತಾಲೀಮ್ಗಳಲ್ಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯೂಶಲಿ ಇದು ಪಾಕಿಸ್ತಾನದ ಜೊತೆಗೆ ಬಾರ್ಡರ್ನ ನಾವು ಯಾವ್ಯಾವ ಸ್ಟೇಟ್ಗಳ ಜೊತೆಗೆ ಹಂಚ್ಕೊಂಡಿದ್ದೀವಿ ಅಲ್ಲೆಲ್ಲ ಇದು ಎಕ್ಸಸೈಸ್ ಆಗ್ತಿರುತ್ತೆ. ಈಗ ದಾಲ್ ಲೇಕಲ್ಲಿ ನೀವು ಅಂಥದ್ದೇ ಒಂದು ಎಕ್ಸಸೈಸ್ ನೋಡ್ತಾ ಇದ್ದೀರಾ. ಇಲ್ಲಿ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡಿ, ಸಿಚುವೇಶನ್ ನಿರ್ಮಾಣ ಆದಾಗ ಹೆಂಗಿರ್ಬೇಕು ಎಲ್ಲರದ್ದು ವರ್ತನೆ ಅಂತ ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವಂತಹ ದಾಲ್ ಲೇಕ್ನಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಆಗ್ತಾ ಇದೆ. ಫಸ್ಟು ಮಾಕ್ ಡ್ರಿಲ್ ಆಗಿದ್ದು ಪಂಜಾಬ್ನಲ್ಲಿ 1971 ಕೂಡ ಪಂಜಾಬ್ನಲ್ಲಾಯಿತು, ಮೊನ್ನೆ ಕೂಡ ಪಂಜಾಬ್ನಲ್ಲಾಯಿತು. ಈಗ ಜಮ್ಮು ಕಾಶ್ಮೀರದ ಸರದಿ. ಇಲ್ಲಿನ ಜನ ಯುದ್ಧ ನೋಡೇ ಬಂದಿದ್ದಾರೆ. ಅಂದರೆ 48ರ ಯುದ್ಧ, 65ರ ಯುದ್ಧ, 99ರ ಯುದ್ಧ, ಅವರಿಗೆ ಅದು ಹೊಸದಲ್ಲ. ಈ ಸೈರನ್ ಮೊಳಗೋದಿರ್ಬೋದು ಅಥವಾ ಯುದ್ಧದ ಪರಿಸ್ಥಿತಿ ಎದುರಿಸೋದಿರ್ಬೋದು. ಸೊ ಈಗಿನ ಜನ್ರೇಷನ್ಗೆ ಒಂದಷ್ಟು ತಿಳಿ ಹೇಳುವಂತಹ ಕೆಲಸ ಮಾಡ್ತಿದ್ದಾರೆ. ಎವ್ಯಾಕ್ಯುಯೇಷನ್ ಹೆಂಗಾಗಬೇಕು, ಸ್ಥಳಾಂತರ ಹೆಂಗಾಗಬೇಕು, ನಿಮ್ಮ ಜವಾಬ್ದಾರಿ ಏನು ಅಂತ. ಮಹಾರಾಷ್ಟ್ರದಲ್ಲೂ ಅಷ್ಟೇ ಸೈರನನ್ನು ದಾದರ್ ಶಾಲೆಯಲ್ಲಿ ಮೊಳಗಿಸಲಾಗಿದೆ. ನೋಡಿ, ಆ ಶಬ್ದ ಕೇಳಿಸ್ಕೊಳ್ತಾ ಇದ್ದೀರಾ ನೀವು. ಮಹಾರಾಷ್ಟ್ರದ ಚಿತ್ರಣವನ್ನು ಗಮನಿಸ್ತಾ ಇದ್ರಿ. ಸೊ ಶಾಲೆಯಲ್ಲಿ ಅಲ್ಲಿ ಯುದ್ಧದ ಸೈರನ್ ಮೊಳಗಿದೆ. ಈ ಸೌಂಡ್ ಕೇಳಿಸಿದ ತಕ್ಷಣ ನಿಮ್ದೆಲ್ಲ ಜವಾಬ್ದಾರಿ ಏನು ಅಂತ ಇನ್ಸ್ಟ್ರಕ್ಟ್ ಮಾಡುವಂತಹ ಕೆಲಸ ಅಲ್ಲಿ ಆಗ್ತಾ ಇದೆ. ಎಲ್ರಿಗೂ ತಿಳಿ ಹೇಳುವಂತಹ ಕೆಲಸ ಒಳಭಾಗದಲ್ಲಿ ಆಗ್ತಾ ಇದೆ. ಸೊ ಅಣಕು ಕವಾಯತ್ತು ಭರ್ಜರಿಯಾಗಿ ದೇಶದಾದ್ಯಂತ ಕೂಡ ಜರುಗುವ ಮುನ್ಸೂಚನೆ. ಈಗಾಗಲೇ 3 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ, ಒಂದು ಕೇಂದ್ರಾಡಳಿತ ಪ್ರದೇಶ, 2 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಜನ ನೋಡ್ತಾ ಇದ್ದಾರೆ. ನಾಳೆ ಅತಿ ದೊಡ್ಡ ಎಕ್ಸಸೈಸ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್. ಅತ್ಯಂತ ಇಂಪಾರ್ಟೆಂಟ್ ಎಕ್ಸಸೈಸ್ ನಾಳೆ ಆಗುತ್ತೆ. ಪೂರ್ವಭಾಗಿಯಾಗಿ ಇವತ್ತು ಮಹಾರಾಷ್ಟ್ರ ಮತ್ತು ದಾಲ್ ಲೇಕ್ನಲ್ಲಿ ನಾವು ಗಮನಿಸಿದ್ರಿ. ಸೊ ಹೇಗೆ ನಡೀತು ಮಾಕ್ ಡ್ರಿಲ್ಲು, ಏನೇನು ಇನ್ಸ್ಟ್ರಕ್ಷನ್ಸ್ನ ಜನರಿಗೆ ಕೊಡಲಾಯಿತು ಈ ಸಂದರ್ಭದಲ್ಲಿ? ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಕೂಡ 3 ಪ್ರದೇಶಗಳಲ್ಲಿ ಒಂದು ಮಾಕ್ ಡ್ರಿಲ್ ಆರಂಭ ಆಗುತ್ತೆ. ಅದರ ಸಮಯ ಜೊತೆಗೆ ಒಂದಿಷ್ಟು ವ್ಯವಸ್ಥೆಗಳು ಹೇಗೆ ಆಗಬೇಕು ಅನ್ನೋಂಥದ್ರ ಬಗ್ಗೆ ಈಗಾಗಲೇ ಸಿವಿಲ್ ಡಿಫೆನ್ಸ್ನ ಉನ್ನತ ಅಧಿಕಾರಿಗಳು ಕೇಂದ್ರ ಗೃಹ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. ಅಲ್ಲಿ ಒಂದಿಷ್ಟು ವಿಚಾರಗಳನ್ನು ಕೂಡ ಮಾತನಾಡಿದ್ರು. ನೇರವಾಗಿ ಉನ್ನತ ಶ್ರೇಣಿಯ ಅಧಿಕಾರಿ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನಾಳೆ ಮಾಕ್ ಡ್ರಿಲ್ ಯಾವಾಗ ಆರಂಭ ಆಗುತ್ತೆ, ಜೊತೆಗೆ ಹೇಗಿರುತ್ತೆ? ನಮ್ಮ ಪ್ರದೇಶದಲ್ಲಿ 3 ಜಿಲ್ಲೆಗಳು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಪ್ರಕಾರ ಕ್ಯಾಟಗರಿ 2ನಲ್ಲಿ ನಾವು 3 ಜಿಲ್ಲೆಗಳಲ್ಲಿ ಇದು ಮಾಕ್ ಡ್ರಿಲ್, ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ಮಾಡ್ತೀವಿ. ಅದರಲ್ಲಿ ಬೆಂಗಳೂರು ನಗರ, ಅದು ಕಾಸ್ಮೋಪಾಲಿಟನ್ ಸಿಟಿ ಇರೋದರಿಂದ. ಎರಡನೇ ಆಗಿ ರಾಯಚೂರು, ಯಾಕಂದರೆ ಅಲ್ಲಿ RTPS ಇದೆ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್. ಮೂರನೇ ಆಗಿ ಕಾರವಾರ, ಅಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಈ 3 ಕಡೆ ನಾವು ನಾಳೆ 4 ಗಂಟೆಗೆ ಮಾಕ್ ಡ್ರಿಲ್ ಶುರು ಮಾಡ್ತೀವಿ. ಸರ್, ಇದರ ಪ್ರಕ್ರಿಯೆಗಳು ಹೇಗಿರುತ್ತೆ? ಲೈಟ್ಸ್ ಎಲ್ಲ ಆಫ್ ಇರುತ್ತಾ? ಮತ್ತು ಸಿವಿಲಿಯನ್ಸ್ಗಳು ಹೇಗೆ ಇದರಲ್ಲಿ ಸಹಭಾಗಿತ್ವವಾಗಿರ್ತಾರೆ? ಈಗಾಗಲೇ ನಾವು ಮಿನಿಸ್ಟ್ರಿ ಆಫ್ ಹೋಮ್ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಈ ಎಕ್ಸಸೈಸನ್ನು ಆಪರೇಷನ್ ಅಭ್ಯಾಸ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಅಭ್ಯಾಸ ಯಾಕಂದರೆ ಇದು ಸಿವಿಲ್ ಡಿಫೆನ್ಸ್ ಕನ್ಸೆಪ್ಟ್ ವ್ಯುತ್ಪತ್ತಿ ಆಗಿರೋದು 1971 ಬಾಂಗ್ಲಾದೇಶ್ ವಾರ್. ಆ ಕಾಲಿಂದ ಸಿವಿಲ್ ಡಿಫೆನ್ಸ್ ಎಸ್ಟಾಬ್ಲಿಷ್ ಆಗಿತ್ತು ಮತ್ತು ನಡೀತಾ ಇದೆ. ಆದ್ರೂ ನಾವು ಮಧ್ಯದಲ್ಲಿ ಆ್ಯಕ್ಟಿವೇಟ್ ಮಾಡಿಕೊಂಡು ಒಂದು ರೆಡಿನೆಸ್ದು ಪರಿಸ್ಥಿತಿ ನಾವು ಚೆಕ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮತ್ತು ಸಿವಿಲ್ ಡಿಫೆನ್ಸ್ ಅಥಾರಿಟಿ
ನ್ಯೂ ಡೆಲ್ಲಿಯಿಂದ ಆದೇಶ ಬಂದಿದೆ ಎಲ್ಲ ರಾಜ್ಯಗಳಿಗೆ. ಇದು ಎಲ್ಲ ಸಿವಿಲ್ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡಬೇಕು. ಸಿವಿಲ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಪಬ್ಲಿಕ್ ಅವರು ಏನು ಮಾಡಬೇಕು, ಸರ್ಕಾರದಿಂದ ಏನೇನು ನಾವು ಸ್ಟೆಪ್ಸ್ ತಗೊಳ್ಬೇಕು, ಅದು ಎಲ್ಲ ನಿಮಗೆ ನಾಳೆ 4 ಗಂಟೆಗೆ ಒಂದು ನಾವು ಡ್ರಿಲ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸರ್, ಕೊನೆಯದಾಗಿ ಚಿಕ್ಕದಾಗಿ ಈ ಒಂದು ಸಿವಿಲ್ ಡಿಫೆನ್ಸ್ ಆಫೀಸರ್ಗಳ ಜೊತೆಗೆ ಇಂಡಿಯನ್ ಏರ್ ಫೋರ್ಸ್ ಅವರಾಗಲಿ ಅಥವಾ BSF ಫೋರ್ಸ್ ಅವರು ಏನಾದರೂ ಇರ್ತಾರಾ ಸರ್? ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗ ರಾಜ್ಯದ 3 ಭಾಗಗಳು ಏನಿತ್ತು ಅದರಲ್ಲಿ ಕಾರವಾರ ಕೂಡ ಅದನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಹಂತವಾಗಿ ಕೊಡ್ತಾ ಹೋಗ್ತಾರೆ ಮಮತಾ. ಓಕೆ ಪ್ರಕಾಶ್, ಹಾಗೆ ಹೋಲ್ಡ್ ಮಾಡಿ, ವಾಪಸ್ ಬರ್ತೀನಿ. ಸದ್ಯಕ್ಕೆ ನೀವು ಇನ್ಫಾರ್ಮೇಶನ್ ಗಮನಿಸ್ತಾ ಇದ್ರಿ, 3 ಜಿಲ್ಲೆಗಳಲ್ಲಿ ನಾಳೆ ಮಾಕ್ ಡ್ರಿಲ್ ಆಗುತ್ತೆ. 3 ಜಿಲ್ಲೆಗಳು